ರೊಟೇಟ್ ಮಾಡೋದಕ್ಕೆ ತಿರುಗಿಸೋದಕ್ಕೆ ನಾವು ಬಳಸ್ತೀವಲ್ಲ ಅದನ್ನು ತೊಗೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಬೆಳ್ಳುಳ್ಳಿಯನ್ನು ಸ್ಟವ್ ಮೇಲೆ ಸುಟ್ಕೋಬೇಕಾಗತ್ತೆ. 1-2 ನಿಮಿಷ ಸುಟ್ಟರೆ ಸಾಕು. ಇದು ಬೇಗನೆ ಸುಟ್ಕೊಂಬಿಡುತ್ತೆ ಸಿಪ್ಪೆ ಎಲ್ಲ. ತುಂಬ ಕರಕಲು ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ. ಬೇಗ ನೋಡಿ ಈ ಥರ ಸುತ್ತಲೂ ಕಪ್ಪಾಯಿತು ಅಂದರೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನಂತರ ನೋಡಿ ಈ ರೀತಿ ಬೆಳ್ಳುಳ್ಳಿ ಒಂದೊಂದೇ ಎಸ್ಲನ್ನ ಬಿಡಿಸ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಹೇರಳವಾಗಿರುತ್ತೆ. ಅದಷ್ಟೇ ಅಲ್ಲ, ಬೆಳ್ಳುಳ್ಳಿ ಅನ್ನೋದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಸುಟ್ಟಿರೋಂಥ ಬೆಳ್ಳುಳ್ಳಿನ ಈ ರೀತಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಚ್ಕೊಂಡ ನಂತರ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1 ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿಯ ಎಸಳನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಜೇನುತುಪ್ಪದ ಜೊತೆ ಸೇವಿಸಿ ತಿನ್ನೋದ್ರಿಂದ ನಿಮಗೆ ಖಾರ ಕೂಡ ಆಗಲ್ಲ, ಮತ್ತೆ ಬಾಯಿ ಸ್ಮೆಲ್ ಕೂಡ ಬರೋದಿಲ್ಲ, ಮತ್ತೆ ಹೊಟ್ಟೆ ನೋವು ಕೂಡ ಬರೋದಿಲ್ಲ. ಅದ್ರ ಬದಲಿಗೆ ನೀವು ಈ ವಿಧಾನದಲ್ಲಿ ಬೆಳ್ಳುಳ್ಳಿಯನ್ನು ಸೇವಿಸಿ ನೋಡಿ, ಎಷ್ಟು ಬೇಗ ಹೊಟ್ಟೆ ಬೊಜ್ಜು ಕರಗುತ್ತೆ ಅಂದರೆ ಸಖತ್ತಾಗಿ ರಿಸಲ್ಟ್ ಬರುತ್ತೆ. ಎಲ್ಲ ಥರ ಟಿಪ್ಪನ್ನು ಟ್ರೈ ಮಾಡಿದ್ದೀವಿ, ನಮ್ಗೆ ಯಾವುದು ಕೂಡ ಅಷ್ಟು ರಿಸಲ್ಟ್ ಬಂದಿಲ್ಲ ಅನ್ನೋರು ಈ ಒಂದು ಟಿಪ್ಪನ್ನು ಖಂಡಿತ ಪ್ರತಿನಿತ್ಯ ನೋಡಿ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ. ಜನ ಕರಗಿಸೋದಲ್ಲದೆ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ. ಅಷ್ಟು ಚೆನ್ನಾಗಿ ಈ ಒಂದು ಟಿಪ್ ರಿಸಲ್ಟ್ ಅನ್ನು ಕೊಡುತ್ತೆ. 4-5 ಬೆಳ್ಳುಳ್ಳಿ ಎಸಳನ್ನ ಸುಟ್ಟು ಸಣ್ಣದಾಗಿ ಹಚ್ಚಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ತಿನ್ನಬೇಕು. ನಿಮ್ಮದು ತುಂಬ ಈಟ್ ಮೈ ಆದರೆ 2 ಬೆಳ್ಳುಳ್ಳಿನಾದರೂ ಸುಟ್ಟು ತಿನ್ನಬಹುದು. ನೋಡಿ, ಇದನ್ನ ತಿಂದಮೇಲೆ 1 ಲೋಟ ಬಿಸಿ ನೀರನ್ನು ಕುಡೀರಿ.